ಹಾಯ್ ಫ್ರೆಂಡ್ಸ್, ಸಿಂಗಂ ಅಣ್ಣಾಮಲೈ ಲವ್ ಸ್ಟೋರಿ ಗೊತ್ತಾ? ಇವರು ಪತ್ನಿ ಅಖಿಲಾರನ್ನು ಭೇಟಿಯಾಗಿದ್ದು ಎಲ್ಲಿ? ಇಬ್ಬರ ನಡುವೆ ಪ್ರೀತಿ ಶುರುವಾಗಿದ್ದು ಹೇಗೆ? ಅಣ್ಣಾಮಲೈಗಾಗಿ ಪತ್ನಿ ಅಖಿಲಾ ಮಾಡಿದ ತ್ಯಾಗ ಏನು? ಅಖಿಲಾ ಹೆಸರಲ್ಲಿ ಅಣ್ಣಾಮಲೈ ಎಷ್ಟು ಆಸ್ತಿ ಮಾಡಿದ್ದಾರೆ? ಎಲ್ಲವನ್ನೂ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಅಣ್ಣಾಮಲೈ ಆರಂಭಿಕ ಜೀವನ. ಅಣ್ಣಾಮಲೈ ಕುಪ್ಪುಸ್ವಾಮಿ ಇವರು 1984ರ ಜೂನ್ 4ರಂದು ತಮಿಳುನಾಡಿನ ಕರೂರು ಜಿಲ್ಲೆಯ ತೊಟ್ಟಂಪಟ್ಟಿಯಲ್ಲಿ ಜನಿಸಿದ್ರು. ಇದು ತಮಿಳುನಾಡಿನ ಮಧ್ಯಭಾಗದಲ್ಲಿ ಬರುತ್ತೆ. ಇವರ ತಂದೆ ಕುಪ್ಪುಸ್ವಾಮಿ, ತಾಯಿ ಪರಮೇಶ್ವರಿ. ಇವರದ್ದು ಕೃಷಿ ಹಿನ್ನೆಲೆ ಹೊಂದಿದ್ದ ತಕ್ಕ ಮಟ್ಟಿಗೆ ಅನುಕೂಲಸ್ಥ ಕುಟುಂಬವೇ ಆಗಿತ್ತು. ಆವರೇಜ್ ಸ್ಟೂಡೆಂಟ್ ಆಗಿದ್ದ ಅಣ್ಣಾಮಲೈ ಗ್ರಾಮದಲ್ಲೇ ಹೈಸ್ಕೂಲ್ವರೆಗೆ ಶಿಕ್ಷಣ ಪಡೆದ್ರು. ತಂದೆ ತಾಯಿಗೆ ಅಣ್ಣಾಮಲೈ ಚೆನ್ನಾಗಿ ಓದಬೇಕು ಅನ್ನೋ ಆಸೆ ಇತ್ತು. ಹೀಗಾಗಿ ಅಣ್ಣ ನಂತರದಲ್ಲಿ ಕಾಲೇಜು ಶಿಕ್ಷಣ ಕಂಟಿನ್ಯೂ ಮಾಡಿದ್ರು. ಇವರ ಊರಲ್ಲಿ ಕಾಲೇಜು ಮೆಟ್ಟಿಲು ಹತ್ತಿದವರಲ್ಲಿ ಇವರೇ ಮೊದಲಿಗರಾಗಿದ್ರು. ಅಣ್ಣಾಮಲೈ ಅಖಿಲಾ ಮೊದಲ ಭೇಟಿ. ಕೊಯಂಬತ್ತೂರಿನ ಕಾಲೇಜಿನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ಗೆ ಸೇರ್ಕೊಂಡ್ರು ಅಣ್ಣಾಮಲೈ. ಅದೇ ಕಾಲೇಜಿನಲ್ಲಿ ಅಖಿಲಾ ಸ್ವಾಮಿನಾಥನ್ ಕಂಪ್ಯೂಟರ್ ಸೈನ್ಸ್ ಓದ್ತಿದ್ರು. ಅಖಿಲಾ ಸ್ವಾಮಿನಾಥನ್ ಕೊಯಂಬತ್ತೂರು ಮೂಲದ ಉದ್ಯಮಿಯ ಮಗಳಾಗಿದ್ರು. ಆದರೂ ಇವರು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಬೆಂಗಳೂರಿನಲ್ಲೇ. ಆರಂಭಿಕ ಶಿಕ್ಷಣ ಕೂಡ ಬೆಂಗಳೂರಿನಲ್ಲೇ ಪಡ್ಕೊಂಡಿದ್ರು. ಹೆಚ್ಚಿನ ಶಿಕ್ಷಣಕ್ಕಾಗಿ ಕೊಯಂಬತ್ತೂರಿಗೆ ಹೋಗಿದ್ರು. ಅಲ್ಲಿ ಅಣ್ಣಾಮಲೈ ಮತ್ತು ಅಖಿಲಾ ಸ್ವಾಮಿನಾಥನ್ ಮೊದಲ ಬಾರಿಗೆ ಭೇಟಿಯಾದ್ರು. ಇಬ್ಬರದ್ದು ತದ್ವಿರುದ್ಧ ಸ್ವಭಾವ. ಅಖಿಲಾ ಮತ್ತು ಅಣ್ಣಾಮಲೈ ಕಾಲ ಕಳೆದಂತೆ ಪರಿಚಿತರಾದ್ರು. ನಂತರದಲ್ಲಿ ಆ ಪರಿಚಯವೇ ಕ್ಲೋಸ್ ಫ್ರೆಂಡ್ಶಿಪ್ಗೆ ತಿರುಗಿತು. ಆದರೆ ಇಬ್ಬರ ಸ್ವಭಾವ ತದ್ವಿರುದ್ಧವಾಗಿತ್ತು. ಅಣ್ಣಾಮಲೈ ತುಂಬ ಅಗ್ರೆಸಿವ್, ಖಡಕ್ ಆಗಿದ್ರು. ಅದೇ ಅಖಿಲಾ ಎಷ್ಟು ಬೇಕೋ ಅಷ್ಟೇ ಮಾತನಾಡುವ ಮೃದು ಸ್ವಭಾವದ ಹುಡುಗಿಯಾಗಿದ್ರು. ಈ ತದ್ವಿರುದ್ಧ ಸ್ವಭಾವವೇ ಇಬ್ಬರ ನಡುವೆ ಮತ್ತಷ್ಟು ಕ್ಲೋಸ್ನೆಸ್ ಹೆಚ್ಚಿಸ್ತು. ಅಣ್ಣಾಮಲೈಗೆ ಅಖಿಲಾ ಇಷ್ಟವಾದ್ರು. ಅಖಿಲಾಗೆ ಅಣ್ಣಾಮಲೈ ಇಷ್ಟವಾದ್ರು. ಇಬ್ಬರು ಪರಸ್ಪರ ಪ್ರೀತಿಯಲ್ಲಿ ಬಿದ್ದು ಬಿಟ್ರು. ಪರಸ್ಪರ ಪ್ರೀತಿಯನ್ನ ಹೇಳ್ಕೊಂಡು ಇಬ್ಬರು ಜೊತೆಯಲ್ಲಿ ಜೀವನ ಕಳೆಯಲು ಡಿಸೈಡ್ ಮಾಡಿದ್ರು. ಓದಿಗಾಗಿ ದೂರವಾದ ಜೋಡಿ ಹಕ್ಕಿಗಳು. ಇಂಜಿನಿಯರಿಂಗ್ ಕಂಪ್ಲೀಟ್ ಆದ್ಮೇಲೆ ಅಣ್ಣಾಮಲೈ ಉತ್ತರ ಪ್ರದೇಶದ ಲಕ್ನೋದಲ್ಲಿರೋ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸೇರ್ಕೊಂಡ್ರು. ಇತ್ತ ಅಖಿಲಾ ಸ್ವಾಮಿನಾಥನ್ ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸೇರ್ಕೊಂಡ್ರು. ಇಬ್ಬರು MBA ಕಂಪ್ಲೀಟ್ ಮಾಡಿದ್ರು. ಇಬ್ಬರು ದೂರ ದೂರ ಇದ್ರೂ ಪ್ರೀತಿ ಮುಂದುವರಿದಿತ್ತು. ಆದರೆ ಉತ್ತರ ಪ್ರದೇಶಕ್ಕೆ ಓದಲು ಹೋಗಿದ್ದ ಅಣ್ಣಾಮಲೈಗೆ ಅಲ್ಲಿ ಜೀವನದ ಗುರಿಯೇ ಬದಲಾಯಿತು. ಅಲ್ಲಿನ ಜನರ ಕಷ್ಟ, ಮುಂಬೈ ಉಗ್ರ ದಾಳಿ ಬಳಿಕ ಅಣ್ಣಾಮಲೈ IPS ಅಧಿಕಾರಿಯಾಗೋ ಕನಸು ಕಂಡ್ರು. UPSC ತಯಾರಿ ನಡೆಸಿ 2011ರಲ್ಲಿ ಪಾಸ್ ಆಗೇ ಬಿಟ್ರು. ಕರ್ನಾಟಕ ಕೇಡರ್ IPS ಅಧಿಕಾರಿಯಾಗಿ ಆಯ್ಕೆ ಆದ್ರು. ಇದಕ್ಕೆ ಅಖಿಲಾ ಸ್ವಾಮಿನಾಥನ್ ಕೂಡ ಸಪೋರ್ಟ್ ಮಾಡಿದ್ರು. IT ಕ್ಷೇತ್ರದಲ್ಲಿ ಅಖಿಲಾ ಸಾಧನೆ. MBA ಮುಗಿಸಿದ ಅಖಿಲಾ ಸ್ವಾಮಿನಾಥನ್ ಬೆಂಗಳೂರಿನಲ್ಲಿ ದೇಶದ ಟಾಪ್ IT ಕಂಪನಿಗಳಲ್ಲಿ ಕೆಲಸ ಮಾಡಿದ್ರು. ನಂತರದಲ್ಲಿ ಪಾಲುಗಾರಿಕೆಯಲ್ಲಿ ಕೋರ್ ಟ್ಯಾಲೆಂಟ್ ಅಂಡ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಸಂಸ್ಥೆಯನ್ನ ಶುರು ಮಾಡಿದ್ರು. ಇದು ಲೀಡರ್ಶಿಪ್ ಮತ್ತು ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ಅಕಾಡೆಮಿಯಾಗಿದ್ದು ಬೆಂಗಳೂರಿನಲ್ಲಿ ಕೇಂದ್ರೀಕೃತವಾಗಿದೆ. ಇದರ ನಡುವೆಯೂ ತಮ್ಮ IT ಕೆಲಸವನ್ನ ಅಖಿಲಾ ಮುಂದುವರಿಸಿದ್ರು. ಅಣ್ಣಾಮಲೈ ಜೊತೆ ಮದುವೆ, ಮಗು. IPS ಅಧಿಕಾರಿಯಾಗಿದ್ದ ಅಣ್ಣಾಮಲೈ ಮತ್ತು ಅಖಿಲಾ ಸ್ವಾಮಿನಾಥನ್ ತಮ್ಮ ಪ್ರೀತಿಯ ವಿಷಯವನ್ನ ಮನೆಯಲ್ಲಿ ಹೇಳಿ ಒಪ್ಪಿಸಿದ್ರು. ಇಬ್ಬರು ವಿವಾಹ ಜೀವನಕ್ಕೆ ಕಾಲಿಟ್ರು. ಅರ್ಜುನ್ ಅನ್ನೋ ಮಗ ಕೂಡ ಜನಿಸಿದ. ಆಗ ಅಖಿಲಾ ಸ್ವಾಮಿನಾಥನ್ ತಮ್ಮ IT ಕೆಲಸಕ್ಕೆ ಗುಡ್ ಬೈ ಹೇಳಿದ್ರು. ಪತಿ, ಮಗ ಅಂತ ಕುಟುಂಬದ ಕಡೆ ಗಮನ ಕೊಟ್ರು. ಈಕೆ ಮನಸ್ಸು ಮಾಡಿದ್ರೆ IT ಕ್ಷೇತ್ರದಲ್ಲಿ ಮತ್ತಷ್ಟು ಹೆಸರು ಮಾಡಬಹುದಿತ್ತು. ಆದರೆ ಕುಟುಂಬಕ್ಕಾಗಿ ಎಲ್ಲವನ್ನು ತ್ಯಾಗ ಮಾಡಿದ್ರು. ಆದರೆ ಕೋರ್ ಟ್ಯಾಲೆಂಟ್ ಅಂಡ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ನಲ್ಲಿ ಈಗಲೂ ಡೈರೆಕ್ಟರ್ ಆಗಿದ್ದಾರೆ. ಇನ್ನು ಮಗ ಅರ್ಜುನ್ಗೆ 3 ವರ್ಷವಾಗಿದ್ದು ದಂಪತಿಗೆ ಆರಾಧನಾ ಅನ್ನೋ 1 ವರ್ಷದ ಹೆಣ್ಣು ಮಗು ಕೂಡ ಇದೆ. ಅಣ್ಣಾಮಲೈ 2020ರಲ್ಲಿ BJP ಸೇರಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಾಗಲೂ ಅಖಿಲಾ ಏನೂ ಹೇಳದೆ ಸಪೋರ್ಟ್ ಮಾಡಿದ್ರು. ಅಂದ್ರೆ ಪತಿಯ ಪ್ರತಿಯೊಂದು ಹಂತದಲ್ಲೂ ಅಖಿಲಾ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಆಕೆಗೆ ನನಗಿಂತ ಒಳ್ಳೆ ಗಂಡ ಸಿಗ್ಬೇಕಿತ್ತು. ಹೀಗೆ ಹೇಳಿದ್ಯಾಕೆ ಸಿಂಗಂ ಅಣ್ಣಾಮಲೈ.
ಅಣ್ಣಾಮಲೈ ಪತ್ನಿ ಅಖಿಲಾ ಮತ್ತವರ ಮಕ್ಕಳು ಪಬ್ಲಿಕ್ ಆಗಿ ಕಾಣಿಸಿಕೊಳ್ಳೋದಿಲ್ಲ. ಪತಿ ಫೇಮಸ್ ಆದ್ರೂ ಅಖಿಲಾ ಕ್ಯಾಮರಾ ಮುಂದೆ ಬರೋದು ತುಂಬಾ ಕಡಿಮೆ. ಅಣ್ಣಾಮಲೈ ಕೂಡ ತಮ್ಮ ಪತ್ನಿ ಮತ್ತು ಕುಟುಂಬದ ಬಗ್ಗೆ ಹೆಚ್ಚಾಗಿ ಮಾತನಾಡೋದಿಲ್ಲ. ಆದರೆ 2023ರ ಸಂದರ್ಶನವೊಂದರಲ್ಲಿ ಅಣ್ಣಾಮಲೈ ಪತ್ನಿ ಅಖಿಲಾ ಬಗ್ಗೆ ಹೊಗಳಿಕೆಯ ಮಾತುಗಳನ್ನಾಡಿದ್ರು. ನನ್ನ ರಾಜಕೀಯ ಏಳಿಗೆಗಾಗಿ, ನನ್ನ ಗೆಲುವಿಗಾಗಿ ಅಖಿಲಾ ತನ್ನ ಕೆರಿಯರನ್ನೇ ಬಿಟ್ಟಳು. ಆಕೆ ನನಗಿಂತ ಒಳ್ಳೆಯ ಗಂಡನನ್ನ ಪಡೆಯಲು ಎಲ್ಲ ರೀತಿಯಲ್ಲೂ ಅರ್ಹಳು. ಆದರೆ ತಾನು ಪ್ರೀತಿಸಿದ ವ್ಯಕ್ತಿಗಾಗಿ ತನ್ನ ಜೀವನವನ್ನೇ ಸಂಪೂರ್ಣ ತ್ಯಾಗ ಮಾಡಿದ್ಲು. ಅವಳ ತ್ಯಾಗಕ್ಕೆ ಯಾವುದೂ ಸರಿಸಾಟಿ ಇಲ್ಲ ಅಂತ ಅಣ್ಣಾಮಲೈ ಭಾವುಕರಾಗಿದ್ರು. ಅಣ್ಣಾಮಲೈ ಕುಟುಂಬದ ಆಸ್ತಿ ಎಷ್ಟು? IPS ಅಧಿಕಾರಿಯಾಗಿದ್ದ ಅಣ್ಣಾಮಲೈ ಕುಟುಂಬ ಮೊದಲಿನಿಂದಲೂ ಅನುಕೂಲಸ್ಥರೇ ಆಗಿದ್ರು. ಇವರ ಬಳಿ 4,07,00,000 ರೂಪಾಯಿ ಮೌಲ್ಯದ ಆಸ್ತಿ ಇದೆ. ಜೊತೆಗೆ ಯಾವುದೇ ಸಾಲ ಹೊಂದಿಲ್ಲ. ಅಣ್ಣಾಮಲೈ ಬಳಿ ಹೋಂಡಾ ಸಿಟಿ ಅನ್ನೋ ಒಂದೇ ಒಂದು ಕಾರು ಇದ್ದು ಸ್ವಲ್ಪವೂ ಚಿನ್ನ ಇಲ್ಲ. ಇವರ ಒಟ್ಟು ಆಸ್ತಿಯಲ್ಲಿ 2,56,00,000 ರೂಪಾಯಿ ಪತ್ನಿ ಅಖಿಲಾ ಹೆಸರಲ್ಲಿದೆ. ಅಖಿಲಾ ಬಳಿ ಯಾವುದೇ ವಾಹನ ಇಲ್ಲ. ಆದರೆ 320 ಗ್ರಾಂ ತೂಕದ ಚಿನ್ನಾಭರಣ ಇದೆ. ಆದಾಯ ಮತ್ತು ಆದಾಯದ ಮೂಲ ಏನು? ಅಣ್ಣಾಮಲೈ ರಾಜಕೀಯದ ಜೊತೆಗೆ ವಿ ದ ಲೀಡರ್ಸ್ ಫೌಂಡೇಶನ್ ಸಂಸ್ಥೆಯ ಟ್ರಸ್ಟಿ ಆಗಿದ್ದಾರೆ. ಅಣ್ಣಾಮಲೈ ರಾಜಕೀಯದ ಜೊತೆಗೆ ವಿ ದ ಲೀಡರ್ಸ್ ಫೌಂಡೇಶನ್ ಸಂಸ್ಥೆಯ ಟ್ರಸ್ಟಿ ಆಗಿದ್ದಾರೆ. ಅದೇ ರೀತಿ ಕೋರ್ ಟ್ಯಾಲೆಂಟ್ ಅಂಡ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ನಲ್ಲಿ ಇವರು ಕೂಡ ಡೈರೆಕ್ಟರ್ ಆಗಿದ್ದಾರೆ. ಅಣ್ಣಾಮಲೈ 2023ರಲ್ಲಿ 25,51,000 ರೂಪಾಯಿ ಮೌಲ್ಯದ ಆದಾಯ ಹೊಂದಿದ್ರು. ಅದೇ ರೀತಿ ಪತ್ನಿ ಅಖಿಲಾ 2023ರಲ್ಲಿ 6,08,000 ರೂಪಾಯಿ ಮೌಲ್ಯದ ಆದಾಯ ಘೋಷಿಸಿಕೊಂಡಿದ್ದಾರೆ. ಉದ್ಯಮ, ಹೂಡಿಕೆ, ಬ್ಯಾಂಕ್ ಬಡ್ಡಿ ಅಣ್ಣಾಮಲೈ ಮತ್ತು ಅವರ ಪತ್ನಿ ಅಖಿಲಾ ಆದಾಯದ ಮೂಲವಾಗಿದೆ. ಫ್ರೆಂಡ್ಸ್, ಇದು ತಮಿಳುನಾಡು ಬಿಜೆಪಿ ನಾಯಕ ಸಿಂಗಂ ಅಣ್ಣಾಮಲೈ ಮತ್ತು ಅಖಿಲಾ ಲವ್ ಸ್ಟೋರಿ ಮತ್ತು ಅವರ ಆಸ್ತಿ ಆದಾಯದ ಬಗ್ಗೆ ಮಾಹಿತಿ ನೀಡುವ ಪ್ರಯತ್ನ. ಇವರ ಬಗ್ಗೆ ನಿಮಗೇನು ಅನಿಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.